ನಮ್ಮ ಕನ್ನಡದಲ್ಲಿ ಸಹ ಅಂಥದ್ದೊಂದು ಅದ್ಭುತ ಚಿತ್ರ ಬಂದಾಗ ಯಾಕೆ ಜೊತೆಗೆ ನಿಲ್ಲಬಾರದು. ಇದು ನಾನು ಮಾಡಿದ್ದಲ್ಲ, ಯಾರೋ ಪೃಥ್ವಿರಾಜ ಟೋಲ್ ರಾಮ ಅಂತ ಮಾಡಿದ್ದಾರೆ. ಕುಲದಲ್ಲಿ ಕೀಳಾವುದೋ ಈ ನೆಲದ ಸೊಗಡು ಸಾರುವ ಅಪರೂಪದ ದೃಶ್ಯ ಕಾವ್ಯ, ಮಿಸ್ ಮಾಡದೆ ನೋಡಿ ಅಂತ. ಇದರಲ್ಲಿ ಏನಾಗಿದೆ, ಪಾಪ ಹೀರೋ ಎಲ್ಲೂ ಮೇಲ್ಗಡೆ ಇರಬೇಕು, ಹೀರೋ ಹೀರೋಯಿನು ನಮ್ಮನ್ನೆಲ್ಲ ಬುಡಕ್ ಹಾಕ್ಬಿಟ್ಟಿದ್ದಾರೆ. ನನ್ನ ಮುಖನ ಡೈರೆಕ್ಟ್ ಜಾಗ ಇರ್ಲಿಲ್ಲ, ಯಾರೋ ಒಂದು ಕ್ಯಾರೆಕ್ಟರ್ ಜೂನಿಯರ್ ಆರ್ಟಿಸ್ಟ್ ತರ ಮಾಡಿದೀನಿ, ಹಾಕ್ಬಿಟ್ರು ತಳಪಾಯ ಇರ್ಲಿ ಅಂತ ಹಾಕ್ಬಿಟ್ರು ಕೆಳಗಡೆ. ಈ ಟೋಲಲ್ಲಿ ನನ್ನ ಮುಖ ಕಾಣಿಸ್ತಾ ಇಲ್ಲ ನೋಡಿ, ಯಾರ್ಯಾರು ಕಾಣಿಸುತ್ತಾ ಅಂತ, ಎಲ್ಲೂ ಕಾಣಿಸಲ್ಲ. ನಾನು 3-4 ಜನಕ್ಕೆ ವಾಪಸ್ ಫೋನ್ ಮಾಡಿದೆ, ಬುದ್ಧಿ ಇದೆಯಾ ನಿನ್ಗೆ, ಅವನ ಯಾವನ ಇಡಿಯಟ್ಟು ಹೊಲ್ಸ್ ಕೆಲಸ ಮಾಡಿದಾನೆ, ಅವನ ಪರವಾಗಿ ನೀನು ಟ್ರೋಲ್ ಮಾಡ್ತೀಯ ಅಂತಿದ್ದೆ. ಆ ಪಿಕ್ಚರ್ ನಾನು ಮೇಜರ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದೇನೆ, ನೀನು ಫಸ್ಟ್ ನೋಡ್ರೆ, ನೀವು ಝೂಮ್ ಮಾಡಿ ನೋಡ್ರೆ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ನಾಯಿ ಚಂದ್ರು ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಯಾವುದೋ ಒಂದು ಗ್ರೂಪಲ್ಲಿ, ನೀನು ಬುದ್ಧಿಗಿದ್ದಿದೆಯಾ ಇಂಥ ಪಿಕ್ಚರ್ ನೀನು ಇದು ಮಾಡ್ತಾ ಇದ್ಯಾ ಅಂತಂದು. ನನಗೆ ಅದನ್ನು ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡಿಲ್ಲ. ಆಮೇಲೆ ಫೋನ್ ಮಾಡಿದೆ, ಅಯ್ಯೋ ಸಾರಿ ಸುವರ್ಣ, ನಾನು ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟೆ ನೀವು ಬೈದ್ಬಿಟ್ಟು ಅಂತಂದ್ಬಿಟ್ಟು ಆತ ರಿಪ್ಲೈ ಕೊಟ್ಟ. ಸೊ ಈ ಥರ ಒಂದು ಘಟನೆಗಳಾಗುತ್ತೆ. ಯಾಕೆಂದರೆ ನನ್ನ ಗೆಳೆಯರೇ ಈ ಥರ ಒಂದು ಸಿನಿಮಾಗೆ ನಾನು ಪಬ್ಲಿಸಿಟಿ ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತೀಯ ಅಂತ ಬೈದಿರ್ಬೇಕಾದ್ರೆ ಸಹಜ. ಯಾಕೆಂದರೆ ಆತ ಶಿವಣ್ಣ ಅವ್ರ ಬಗ್ಗೆ ಆಗಲಿ, ದರ್ಶನ್ ಸರ್ ಬಗ್ಗೆ ಆಗಲಿ, ಧ್ರುವ ಸರ್ಜಾ ಬಗ್ಗೆ ಆಗಲಿ ಮಾತಾಡಿರೋದು ನಾನೆಲ್ಲೂ ಕೇಳಿಸ್ಕೊಂಡಿಲ್ಲ. ಸುಮಾರು ಜನ ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಬೈದಾರೆ, ಅಂಥ ಸಿನಿಮಾ ನೀವು ಪ್ರಮೋಟ್ ಮಾಡ್ತಾ ಇದೀಯಾ, ಏನು ಅನ್ಕೊಳ್ತಾರೆ ಅವ್ರ ಸಿನಿಮಾದಲ್ಲೆಲ್ಲ ನೀನು ಪರ್ಮನೆಂಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀಯಾ ಅಂತ ಅಂದ್ಬಿಟ್ಟು ನನ್ನ ಬೈದರು. ಯಾರು ಸಹ ನಿರ್ಮಾಪಕರು, ನನ್ನ ನಿರ್ಮಾಪಕರು. ನಾನು ಅವ್ರಿಗೆ ಹೇಳಿದೆ, ನಾನು ನಿಜವಾಗ್ಲೂ ಅದು ಯಾವುದೂ ಕೇಳಿಸ್ಕೊಂಡಿಲ್ಲ ಅಂದರು. ರಾತ್ರಿ ರಾಮ್ ಫೋನ್ ಮಾಡಿದ್ರು, ಈ ಥರ ಪ್ರೆಸ್ ಮೀಟ್ ಇರುತ್ತೆ ಅಂತ. ಮೊದಲು ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲೇ ಕ್ಷಮೆ ಕೇಳಬೇಕಾಯ್ತು, ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ, ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ, ಬಿಕಾಸ್ ಆಫ್ ಟ್ರಾಫಿಕ್ಕು ಭಾಳ ದೂರದಿಂದ ಬಂದೆ ನಾನು. ಸೊ ಇದು ನಡೆದಿದ್ದು. ಇಡೀ ದಿನ ನಾನು ಪ್ರೊಮೋ ಶೂಟ್ನಲ್ಲಿ ಇದ್ದಾಗ್ಲೂ ಮನು ಬಹಳ ನಿಗೂಢವಾಗಿರ್ತಿದ್ದ. ಊಟ ಮಾಡಿದ್ರ ಅಂತ ಒಂದು ಮಾತು ಕೇಳಿಲ್ಲ, ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಎಷ್ಟೋ ಪ್ರೊಮೋ ಶೂಟ್ನಲ್ಲಿ ನಾನು, ಮೌನ ಮತ್ತು ಮನು ಕೂತ್ಕೊಂಡು ಮಾತಾಡಿದ್ದೀವಿ. ಎಷ್ಟು ಅಂದರೆ ಎಷ್ಟು, ಅದು ಶೂಟ್ ಆಗಿದ ತಕ್ಷಣ ಎದ್ದು ಹೋಗ್ಬಿಡ್ತಿದ್ದ. ಏನಾಗಿದೆ ಕೋಆರ್ಟಿಸ್ಟ್ ನಾನು ಬಂದಿದ್ದೀನಿ, ಒಂದು ಮಾತಾಡ್ಸೋ ಒಂದು ಸೌಜನ್ಯ ಇಲ್ಲ ಅವನಿಗೆ ಅಂತ ಅಂದ್ಕೊಳ್ತಿದ್ದೆ. ಹಿಂದಿನ ದಿನ ನೀವೆಲ್ಲ ನೋಡ್ದಂಗೆ ಯಾರೋ ನಂಗೆ ಫೋನ್ ಮಾಡಿದ್ರು, ಅವನು ಬೇರೆ ಬೇರೆ ರೀತಿ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಿದ್ದರಿಂದ ಖುಷಿ ಆಗೋದು. ನಾನು ರಾಮ್ಗೆ ಎಷ್ಟೋ ಸತಿ ಹೇಳಿದ್ದೀನಿ, ಕರೀರಿ ನಾನು ಬರ್ತೀನಿ ಪ್ರಮೋಷನ್ಗೆ, ಎಷ್ಟು ಬೇಕಾದ್ರು ಸಿನಿಮಾ ಉಳಿಸ್ಕೊಳ್ಳೋಣ ನಾವು ಅಂತಂದ್ಬಿಟ್ಟು. ಅವ್ರು ಕರೆದಾಗ ನಾನು ಫ್ರೀ ಇರ್ತಿರ್ಲಿಲ್ಲ, ಹಿಂಗೇನೋ ಆಯಿತು. ಖುಷಿ ಆಗೋದು ಅವ್ನು ಪ್ರಮೋಷನ್ ಮಾಡ್ತಾ ಇದ್ದಿದ್ದ ರೀತಿಗೆ. ಇದು ಒಂದು ಗಿಮಿಕ್ ಅಂತ ನಾನು ತಿಳ್ಕೊಂಡು ರಾಮ್ಗೆ ಫೋನ್ ಮಾಡಿದೆ. ಅಣ್ಣ ನೀವು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ, ನಿರ್ಮಾಪಕರ ಜೊತೆಗಿದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ, ನಮ್ಗೆ ಏನೂ ಗೊತ್ತಿಲ್ಲ ಅಣ್ಣ. ಈಗ ನಿರ್ಮಾಪಕರು ಹೇಳಿದ್ರು ಏನೋ ಅಲ್ಪ ಸ್ವಲ್ಪ ವಿಷಯ ಗೊತ್ತಿತ್ತು, ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು, ಅದಾಗಲಿಲ್ಲ ಅಂತ. ಬಟ್ಟು ಈ ಥರ ಘಟನೆಯಿಂದ ಒಬ್ಬ ವ್ಯಕ್ತಿಯಿಂದ ಒಬ್ಬ ನಿರ್ಮಾಪಕನನ್ನ ಬೀದಿಗೆ ತಂದು ನಿಲ್ಲಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಈ 3 ಜನ ಖ್ಯಾತ ನಾಯಕ ನಟರ ಅಭಿಮಾನಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಹಲವಾರು ಜೀವಗಳು ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಆ ಶ್ರಮ ವ್ಯರ್ಥ ಆಗ್ಬೋದು. ಬನ್ನಿ ಚಿತ್ರಮಂದಿರಕ್ಕೆ ಬಂದು ಎಲ್ಲ ಅಭಿಮಾನಿಗಳಲ್ಲಿ ನನ್ನ ಕಳಕಳಿ ವಿನಂತಿ, ಒಂದು ಒಳ್ಳೆ ಸಿನಿಮಾ. ಅಣ್ಣ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಸತ್ಯಹರಿಶ್ಚಂದ್ರ ಸಿನಿಮಾದ ಒಂದು ಹಾಡಿನ ಒಂದು ಟೈಟ್ಲ್ ಇಟ್ಕೊಂಡು ಕುಲದಲ್ಲಿ ಕೀಳಾವುದೋ ಮಾಡಿದ್ವಿ. ಒಂದು ಒಳ್ಳೆ ಸಿನಿಮಾ. ಅದೇನಿದ್ರು ಕೋರ್ಟು ಕೇಸು ಆತ ನೋಡ್ಕೊಳ್ತಾರೆ, ಅದು ಸಿನಿಮಾ ಮೇಲೆ ಯಾವುದೇ ರೀತಿ ಪರಿಣಾಮ ಆಗಬಾರ್ದು. ಯಾಕಂದರೆ ಒಬ್ಬ ನಿರ್ಮಾಪಕ ಉಳಿದ್ರೆ, ನಾನು ಮೊದಲಿಂದನೂ ಎಲ್ಲೋದು ಹೇಳ್ತಾ ಇರ್ತೀನಿ, ನಿರ್ಮಾಪಕ ಇಂಪಾರ್ಟೆಂಟು. ಆತ ಉಳಿದ್ರೆ ಒಂದು 100 ಕುಟುಂಬ ಅನ್ನ ಊಟ ಮಾಡುತ್ತೆ, 100 ಕುಟುಂಬ ಉಳಿಯುತ್ತೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ನಾನು ಶಿವಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ನಾನು 3 ಜನಗಳಿಗೆ ನಾನು ಭಾಳ ಆತ್ಮೀಯ. ನಾನು ಎಲ್ಲರ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಈ ಸಿನಿಮಾ ಮೇಲೆ ನಿಮ್ಮ ಅಭಿಮಾನಿಗಳದ್ದು ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಅದಾಗ್ದಂಗೆ ನೀವು ನೋಡ್ಕೋಬೇಕು. ಶಿವಣ್ಣ ಆಗಲಿ, ದಚ್ಚು ಸರ್ ಆಗಲಿ, ಮತ್ತು ಧ್ರುವ ಸರ್, ಇಷ್ಟರಿಂದ ನಾನು. ಎಲ್ರಿಗೂ ನಮಸ್ಕಾರ. ಇಂಡಸ್ಟ್ರಿಗೆ ನಾನು ಹೊಸೊಬ್ಳು, ನಾನು ಇವಾಗ ಬಂದಿರೋದಷ್ಟೇ. ಬಟ್ ಫಸ್ಟ್ ಸಿನಿಮಾನೇ ಹೀಗಾಯಿತು ಅಂತ ತುಂಬ ಬೇಜಾರಿತ್ತು. ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದನೂ ಪ್ರೆಷರ್ ಬೀಳೋಕ್ಕೆ ಶುರು ಆಯಿತು. ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರಲಿ, ಅಥವಾ ಕಂಪ್ನಿ ಆಗಿರಲಿ, ಆ್ಯಂಡ್ ಚಾನಲ್ ಆಗಿರಲಿ, ಅಥವಾ ಫ್ಯಾನ್ಸು, ಫ್ಯಾಮಿಲಿ, ಎಲ್ಲ ಕಡೆಯಿಂದನೂ ಪ್ರೆಷರ್ ಇತ್ತು. ಪ್ರತಿಯೊಬ್ಬರು ಕಾಲ್ ಮಾಡ್ತಾನೆ ಇದ್ರು. ಬಟ್ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದ್ದಿದ್ದೇನು ಅಂದರೆ, ಅಲ್ಲಿ ಮನು ಮಾತ್ರ ಆ್ಯಕ್ಟ್ ಮಾಡಿರೋದಲ್ಲ, ನಾನು ಕೂಡ ಒಬ್ಳು ನಟಿ. ಆ್ಯಂಡ್ ಇಷ್ಟು ಜನ ಕಲಾವಿದರಿದ್ದಾರೆ, ಅವ್ರನ್ನೆಲ್ಲರನ್ನೂ ಹಾಕ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್, ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇದೇನು ಎಫೆಕ್ಟ್ ಆಗಬಾರ್ದು ಅಂತಲೇ ಧೈರ್ಯವಾಗಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೂ ತುಂಬ ಟೆನ್ಷನ್ ಇತ್ತು. ಯಾಕಂದರೆ
ಒಂದು ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೇ ಹೀಗಾಯ್ತು ಅಂತ ತುಂಬಾ ಕಡೆಯಿಂದ ಏನೇನೋ ಮಾತಾಡ್ಬಿಟ್ರು, ಅಯ್ಯೋ ಹೋಗಿ ಇಂಥ ಸಿನಿಮಾ ಮಾಡಿದೆ ಅದು ಇದು ಅಂತ. ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗೆ ಗೊತ್ತಿತ್ತು ಆ್ಯಂಡ್ ನನಗೆ ಗೊತ್ತಿತ್ತು, ಯಾಕಂದರೆ ಪ್ರತಿಯೊಬ್ಬರೂ ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ ಅಂತ. ಹಾಗಾಗಿ ನಾನೇ ಧೈರ್ಯ ತಗೊಂಡೆ. ಇವಾಗ ನನ್ನ ತಾಯಿ ಸಹ ಬಂದಿದ್ದಾರೆ, ಅವ್ರಿಗೂ ತುಂಬ ಟೆನ್ಷನ್ ಆಗಿತ್ತು, ಅಯ್ಯೋ ಹೀಗಾಗ್ಬಿಡ್ತಲ್ಲ, ಯಾರು ಕೇಳಿದ್ರೆ ಏನು ಆನ್ಸರ್ ಮಾಡೋದು ಅಂತ. ಬಟ್ ನಾನು ಸೈಲೆಂಟ್ ಆಗಿದ್ದೆ, ನಾನು ಯಾರ ಹತ್ರ ಏನು ಮಾತಾಡ್ತಿರ್ಲಿಲ್ಲ, ಯಾರ ಕಾಲು ಪಿಕ್ ಮಾಡ್ತಾ ಇರಲಿಲ್ಲ. ಡೈರೆಕ್ಟರ್ ಹತ್ರ ಮಾತಾಡಿದೆ, ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಸರ್ ಹಿಂಗೆ ಆಗಿದೆ, ಏನು ಕತೆ ಅಂತ. ಅವ್ರು ಇಷ್ಟೇ ಹೇಳಿದ್ದು, ಮೇಡಮ್ ಏನೂ ಆಗಲ್ಲ, ನಾಳೆ ರಿಲೀಸಿಗೆ ಹೋಗ್ತಾ ಇದ್ದೀವಿ, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ. ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ. ಬಟ್ ಅಲ್ಲಿ ನಾನು ಏನು ಹೇಳೋದು, ಅಲ್ಲಿ ಜನ ಬಂದಿದ್ದ ರೀತಿ ಆಗಿರಲಿ, ಫಸ್ಟೇ ಹೌಸ್ಫುಲ್ ಆಯಿತು, ಜನ ನೋಡೋಕೆ ಶುರು ಮಾಡಿದ್ರು, ಪ್ರತಿಯೊಂದು ಥಿಯೇಟರ್ಗೆ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕ್ಕೆ ಶುರುವಾಯಿತು. ಅದೆಲ್ಲ ಒಂಥರ ಖುಷಿನೇ ಇತ್ತು. ಅದು ಇನ್ನೂ ನಮ್ಮನ್ನ ಏನು ಹೇಳೋದು, ಇನ್ನೂ ಎಲ್ಲ ಕಡೆ ಹೋಗೋಣ, ಇನ್ನೂ ಪ್ರಚಾರ ಮಾಡೋಣ ಅಂತಲೇ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯಿತು, ಅದು ಇನ್ನೂ ಎಫೆಕ್ಟ್ ಆಯಿತು. ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ. ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು, ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಳ್ತೀರಿ, ಇದನ್ನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ, ಏನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತೆಲ್ಲ. ಬಟ್ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಇದರಲ್ಲಿ ಮನೋ ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ಸರ್, ನಾನು ಮಾಡಿದ್ದೀನಿ. ನಮಗೂ ಒಂದು ಲೈಫ್ ಇದೆ, ಯಾಕಂದರೆ ನೆಕ್ಸ್ಟ್ ನಮ್ಗೆ ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ, ಓಕೆ ಇಂಥ ಸಿನಿಮಾ ಮಾಡಿದ್ದೀವಿ, ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು. ಆ್ಯಂಡ್ ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ, ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ. ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ದೀವಿ, ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿದ್ದೀವಿ, ಇನ್ನೊಂದ್ಸಲಿ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮನೋ ಅವ್ರೇನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ಈಗ ಅವ್ರೇನು ಮಾತಾಡೋಕ್ಕಾಗಲ್ಲ. ಈ ಸ್ಟೇಜಲ್ಲಿ ನಾವಷ್ಟೇ ಇದ್ದೀವಿ, ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿರಲಿ, ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ದೀವಿ. ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದೆಯೋ, ನಮಗೂ ಸಹ ತುಂಬ ನೋವಾಗಿದೆ, ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳುವಾಗ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಆ ಥರ ತಪ್ಪಾಗಿದ್ರೆ ವಿ ಆರ್ ರಿಯಲಿ ಸಾರಿ ಎಲ್ಲರಿಗೂ ಅಷ್ಟೇ. ಯಾರಿಗೆಲ್ಲ ಇದರಿಂದ ನೋವಾಗಿದೆ, ನಮ್ಮ ಶಿವಣ್ಣ ಆಗಿರಲಿ, ಧ್ರುವ ಸರ್ ಆಗಿರಲಿ, ನಮ್ಮ ಡಿ ಬಾಸ್ ಆಗಿರಲಿ, ಪ್ರತಿಯೊಬ್ಬರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ, ರಿಯಲಿ ಸಾರಿ ಈ ಥರ ನಿಮ್ಗೇನಾದರೂ ನೋವು ಆಗಿದ್ರೆ. ಆ್ಯಂಡ್ ಸಿನಿಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ. ಯಾಕಂದರೆ ನಮ್ಮೆಲ್ಲರ ಎಫರ್ಟ್ಸ್ ಇದೆ, ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರಲಿ, ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೂ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದ್ವಿ, ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ. ಇವತ್ತು ನಾನು ಚಾನಲ್ ಇವೆಂಟ್ ಹೋಗಿದ್ದೆ, ಅಲ್ಲೂ ಕೂಡ ಹೇಳಿದ್ದಿಷ್ಟೇ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ತುಂಬ ಖುಷಿಯಾಗಿದೆ ಅಂತ. ಅವ್ರೊಂದು ಮಾತು ಹೇಳಿದ್ರು, ನಮ್ಮ ಚಾನಲ್ ಹೆಡ್ ಬಂದ್ಬಿಟ್ಟು ಹೇಳಿದ್ದು, ಬೇರೆ ಹೀರೋಯಿನ್ ಆಗಿದ್ರೆ ಈ ಜಾಗದಲ್ಲಿ ಹೊಸದಾಗಿ ಎಂಟ್ರಿ ಆಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಆಗ್ತಾ ಇದ್ರೋ ಗೊತ್ತಿಲ್ಲ, ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ. ಬಟ್ ನಾವು ಮೆಚ್ಚಲೇಬೇಕು, ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿ ಆಯಿತು ಅಂದರು. ಸೊ ಇಷ್ಟು ಸಾಕು ನನಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ, ಸರ್ ಆಗಿರಲಿ, ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರೂ ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ. ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೇ. ಬಟ್ ಮಾತಾಡಲೇಬೇಕು ಅಂತ ಎಷ್ಟೇ ಲೇಟ್ ಆದ್ರೂ ಅಲ್ಲೂ ಜಗಳ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿ ಹೋಗಲೇಬೇಕು, ಮಾತಾಡಲೇಬೇಕು ಅಂತ. ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಸಿನಿಮಾ ನೋಡಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು, ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಕನ್ನಡ ಸಿನಿಮಾ ಈ ಥರ ತೆರೆ ಮೇಲೆ ಬಂದು ಜನ ಇಷ್ಟಪಡೋದು ತುಂಬ ಕಮ್ಮಿ. ಬಟ್ ಇವಾಗ ಎಲ್ಲರೂ ಇಷ್ಟಪಟ್ಟು ನಮ್ಮ ಸಿನಿಮಾನ ಉಳಿಸ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಹೇಳಲೇಬೇಕು. ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ, ಕ್ಯಾಮ್ರಾಮನ್ಸ್ ಆಗಿರಲಿ, ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ, ಆದರೆ ನನಗೆ ಕಾಲ್ ಮಾಡಿ ಹೇಳಿದಿಷ್ಟೇ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಾವೆಲ್ಲರೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಿನಿಮಾ ನೋಡಿದ್ರಿ. ಇಂಥ ಒಂದು ಸಿನಿಮಾ ಬೆಳಿಬೇಕು, ಯಾಕಂದರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊಳ್ತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬರಬೇಕಾಗಿರೋದು ತುಂಬ ಮುಖ್ಯ ಆಗಿತ್ತು. ಯಾಕಂದರೆ ಇವಾಗ ತುಂಬ ಸಿನಿಮಾಗಳು ಬಂತು, ಯಾವುದು ನಮಗೆ ಹೆಸರುಗಳು ಕೂಡ ನೆನಪಿರಲ್ಲ. ಬಟ್ ಇಂಥ ಒಂದು ಕಂಟೆಂಟ್, ಇಂಥ ಒಂದು ಸಿನಿಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ. ಕುಲದಲ್ಲಿ ಕೀಳು ಯಾವುದು ಅನ್ನೋವಾಗಲೇ ನಮಗೆ ಅಣ್ಣವ್ರು ನೆನಪಾಗ್ತಾರೆ. ಸೊ ಇಂಥ ಟೈಟಲ್ ಸಿಕ್ಕಿದೆ, ಇಂಥ ಸಿನಿಮಾ ನಾವು ಉಳಿಸ್ಕೊಳ್ಳೋಣ.
ಸೊ ಪ್ರತಿಯೊಬ್ಬರ ಪ್ರೇಕ್ಷಕರಾಗಲಿ ಅಭಿಮಾನಿಗಳಿಗಾಗಲಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಇನ್ನು ಯಾರು ಸಿನಿಮಾ ನೋಡಿಲ್ಲ, ನೋಡಲೇಬೇಕು ಅಂತ ಸಿನಿಮಾ ಇದು, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.